ಚಿತ್ರದುರ್ಗದ ಮುರುಘಾ ಸ್ವಾಮೀಜಿಯವರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಕಾರಣ ಇವತ್ತು ಕೋರ್ಟ್ನಿಂದ ತೀರ್ಪು ಹೊರಬೀಳುತ್ತೆ ಅನ್ನೋ ಕಾರಣಕ್ಕೆ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರ ಚಿತ್ತ ಇವತ್ತು ಕೋರ್ಟ್ನತ್ತ ಇದೆ. ಮುರುಘಾ ಸ್ವಾಮೀಜಿಯವರ ಭವಿಷ್ಯ ಏನಾಗುತ್ತೆ ಅಂತ ಪೋಕ್ಸೋ ಕೇಸ್ನಲ್ಲಿ ಇವತ್ತು ತೀರ್ಪನ್ನ ಕೋರ್ಟ್ ಪ್ರಕಟ ಮಾಡಲಿದ್ದು ಎಲ್ಲರ ಚಿತ್ತ ಜಿಲ್ಲಾ ನ್ಯಾಯಾಲಯದತ್ತ, ಚಿತ್ರದುರ್ಗದ ಜಿಲ್ಲಾ ನ್ಯಾಯಾಲಯದತ್ತ ಇದೆ. ಎರಡನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ತೀರ್ಪು ಪ್ರಕಟ ಆಗಲಿದೆ. ಕೋರ್ಟ್ ತೀರ್ಪಿನ ಮೇಲೆ ಮುರುಘಾ ಶರಣ ಭವಿಷ್ಯ ನಿರ್ಧಾರ ಆಗಲಿದ್ದು, ಮುರುಘಾ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು 2022 ಆಗಸ್ಟ್ 26ಕ್ಕೆ ಮೈಸೂರಿನಲ್ಲಿ ಈ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಿಂದ ತೀರ್ಪು ಹೊರಬೀಳಲಿದೆ. ಪ್ರಮುಖವಾಗಿ ಏನಿದು ಕೇಸ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮಗೆಲ್ಲ ನೆನಪಿರುತ್ತೆ. 2022 ಆಗಸ್ಟ್ 26ಕ್ಕೆ ಮೈಸೂರಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲಾಗುತ್ತೆ. ಮುರುಘಾ ಸ್ವಾಮೀಜಿಯ ವಿರುದ್ಧ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತ ಬಾಲಕಿ ಹೋಗಿ ದೂರು ಕೊಟ್ಟಿರ್ತಾರೆ. ಆಗಸ್ಟ್ 27, 2022ಕ್ಕೆ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಈ ಪ್ರಕರಣ ವರ್ಗಾವಣೆಯಾಗುತ್ತೆ. 2022 ಸೆಪ್ಟೆಂಬರ್ 1ಕ್ಕೆ ಮುರುಘಾ ಶ್ರೀಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ತನಿಖೆ ನಡೆಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು. ಬಟ್ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಭವಿಷ್ಯ ಇವತ್ತು ಕೋರ್ಟ್ನಿಂದ ಹೊರಬೀಳಲಿದೆ.